ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಸ್ಟಾರ್ಟಿಂಗಲ್ಲಿ ಎಲ್ಲ ಕಿಚನ್ ಗಾರ್ಡನರ್ ಫೇಸ್ ಮಾಡೋ ಪ್ರಾಬ್ಲಮ್ ಏನು ಅಂದರೆ, ನಾವು ಬೆಳೆದಿರೋಂಥ ತರಕಾರಿಗಳು ಸಿಗುತ್ತೆ, ಬಟ್ ಅದು ತುಂಬ ಸ್ಮಾಲ್ ಕ್ವಾಂಟಿಟಿನಲ್ಲಿ ಸಿಗುತ್ತಾ ಹೋಗುತ್ತೆ. ಆವಾಗ ನಾವು ತರಕಾರಿ ಸಾಂಬಾರು ಮಾಡೋಕ್ಕಾಗಲ್ಲ, ಹಾಗೆ ಪಲ್ಯನೂ ಮಾಡೋಕ್ಕಾಗಲ್ಲ. ಅದ್ರ ಬದಲು ನಾವು ಮಿಕ್ಸ್ಡ್ ಸಾಂಬಾರು ಅಥವಾ ಪಲ್ಯನ ಮಾಡ್ಕೋಬೋದು. ನೋಡಿ, ಇದು ನನ್ನ ಕಿಚನ್ ಗಾರ್ಡನಲ್ಲಿ ಸಿಕ್ಕಿರೋಂತಹ ಚಪ್ರದ ಅವರೆಕಾಯಿ. ಸೊ ಬಿಗಿನಿಂಗ್ ಆಗಿರೋದ್ರಿಂದ ನನಗೆ 2-3 ಗೊಂಚಲಷ್ಟು ಸಿಕ್ಕಿದೆ. ಹಾಗೆ ತೊಂಡೆಕಾಯಿ, ಇದು ಒಂದು ದಿವಸದ್ದು, 2-3 ದಿವಸ ಆಗಿದೆ, ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಸಿಕ್ಕಿರೋದು. ನೆನ್ನೆ ನನ್ನ ಫ್ರೆಂಡ್ಸಿಗೆ ಕೊಟ್ಟಿರೋದ್ರಿಂದ ನನಗೆ ಸ್ವಲ್ಪನೇ ತೊಂಡೆಕಾಯಿ ಸಿಕ್ಕಿದೆ. ಸೊ ಚಪ್ರದ ಅವರೆಕಾಯಿನ ಈ ಥರ ಅದರ ತೊಟ್ಟುಗಳನ್ನ ತೆಗೆದುಬಿಟ್ಟು ನಾರನ್ನು ತೆಗೆದು ಓಪನ್ ಮಾಡಿ ನೋಡಬೇಕು. ಯಾಕೆಂದರೆ ಇದರಲ್ಲಿ ಹುಳ ಇರೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಟೆಸ್ಟ್ ಮಾಡಿ ನಾವು ಅದು ಹುಳ ಇದ್ರೆ ಅದನ್ನ ಡಿಸ್ಕಾರ್ಡ್ ಮಾಡಿ, ಇಲ್ದಿರೋದನ್ನ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು. ಕೈಯಲ್ಲೇ ಈ ಥರ ಕಟ್ ಮಾಡಿ ಅಥವಾ ಅದನ್ನು ಹಾಗೆ ಓಪನ್ ಮಾಡು ಇಟ್ಕೋಬೋದು. ಸೊ ನಾವು ತುಂಬ ವೆಯ್ಟ್ ಮಾಡೋಕ್ಕೋದ್ರೆ ಏನಾಗುತ್ತೆ ಅಂದರೆ, ಒಂದು ಗೊಂಚಲು ತುಂಬ ಬಲ್ತು ಬಿಡುತ್ತೆ ಅಥವಾ ಇನ್ನೊಂದು ಎಳೆಯದಾಗಿರುತ್ತೆ. ಸೊ ಹಾಗಾಗಿ ನಮಗೆ ಯಾವಾಗ ಅವೈಲಬಿಲಿಟಿ ಇರುತ್ತೆ ಅದನ್ನ ತೊಗೋಬೇಕು. ತುಂಬ ಬಲಿಯಾಗಿ ಬಿಟ್ಟರು ಕಾಳು ಚೆನ್ನಾಗಿರಲ್ಲ. ಮತ್ತು ಸ್ವಲ್ಪ ಕ್ವಾಂಟಿಟಿಲಿ ಸಿಗ್ತಾ ಇರೋದ್ರಿಂದ ನೋಡಿಕೊಂಡು ನಾವು ನಮ್ಮ ತರಕಾರಿಗಳನ್ನು ಕಿಚನ್ ಗಾರ್ಡನಿಂದ ಹಾರ್ವೆಸ್ಟ್ ಮಾಡ್ಕೋತಾ ಇರಬೇಕು. ಈಗ ಇದಕ್ಕೆ ನಾನು ಬಸಳೆ ಬಳ್ಳಿ, ಕೆಂಪು ಬಸಳೆ ಮತ್ತು ಬಿಳಿ ಬಸಳೆ ಬಳ್ಳಿಯ ಕುಡಿಗಳನ್ನ ತಗೋತಾ ಇದ್ದೀನಿ, ಅಂದರೆ ದಂಟಿನ ಸಮೇತ ತಗೋತಾ ಇದ್ದೀನಿ. ಸೊ ಈ ಥರ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಬಳ್ಳಿ ಚೆನ್ನಾಗಿ ಬ್ರ್ಯಾಂಚಸ್ ಆಗಿ ಚೆನ್ನಾಗಿ ಹರಡ್ಕೊಳ್ಳುತ್ತೆ. ಸೊ ಈ ದಂಟುಗಳನ್ನು ನಾವು ಈ ಥರ ಸಾಂಬಾರಿಗೆ ಹಾಕೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಗಿಡನೂ ಪ್ರೋನಿಂಗ್ ಮಾಡ್ದಂಗೆ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಪ್ರಮಾಣದ ಆ ಚಿಗುರಿನ ದಂಟನ್ನು ತಗೊಂಡು ಆ ದಂಟನ್ನು ಮತ್ತು ಎಲೆ ಸಮೇತ ಈ ಥರ ಸಣ್ಣದಾಗಿ ಒಂದು 2 ಇಂಚಷ್ಟು, ಅಥವಾ ನುಗ್ಗೆಕಾಯಿ ನೀವು ಹೇಗೆ ಪೀಸ್ ಮಾಡಿರ್ತೀರ ಆ ಥರ ಪೀಸ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು. ನಾವೇ ಬೆಳೆದ ತರಕಾರಿಗಳನ್ನು ನಾವು ಸಾರು ಮಾಡಿ ತಿನ್ನೋದ್ರಿಂದ ಏನೋ ಒಂದು ಖುಷಿ ಇರುತ್ತೆ. ಸೊ ಇದು ನಾನು ಬೆಳೆದಿರೋದು ಅಂತ ಒಂದು ಟೇಸ್ಟ್ ಕೂಡ ನಮಗೆ ಜಾಸ್ತಿ ಆಗಿರೋಂತಹ ಫೀಲಿಂಗ್ ಕೊಡುತ್ತೆ. ಈಗ ಮಳೆಗಾಲದಲ್ಲಿ ನೀವು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರೆ ಸುಮಾರು ಬಳ್ಳಿ ತರಕಾರಿಗಳನ್ನು ಇವಾಗ ನಾವು ಬೆಳೆಸ್ಕೊಳ್ಬೋದು. ಜಾಗ ಇಲ್ಲ ಅಂದರೆ ಅಕ್ಕಪಕ್ಕದ ಮನೆಯವರು ನೀವು ಫ್ರೆಂಡ್ಲಿ ಆಗಿದ್ದರೆ, ಸೊ ಒಬ್ಬೊಬ್ಬರು ಒಂದೊಂದು ತರಕಾರಿ ಅಂದರೆ ಬಳ್ಳಿ ತರಕಾರಿಗಳನ್ನ ಬೆಳೆದು ಮ್ಯೂಚುವಲ್ ಆಗಿ ನೀವು ಅದನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು. ತರಕಾರಿಗಳನ್ನೆಲ್ಲ ಸೋಸಿ ಕ್ಲೀನ್ ಮಾಡೋಕ್ಕೆ ಮುಂಚೆನೇ ನಾವು ಯಾವಾಗಲೂ ಬೇಳೆನ ತೊಳೆದು ನೆನೆಯೋಕ್ಕಿಡಬೇಕು. ಆವಾಗ ಬೇಳೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಥರ ಒಂದು ಸಣ್ಣ ಕಪ್ಪಲ್ಲಿ ನಾನು ಬೇಳೆನ ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಆಗಿದೆ ಅಷ್ಟು ನೆನೆಯೋಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಈ ನೆಂದಿರೋವಂತಹ ಬೇಳೆಗೆ ನಾನು ಕ್ಲೀನ್ ಮಾಡಿ ಹೆಚ್ಚಿಟ್ಟಿರುವಂತಹ ತೊಂಡೆಕಾಯಿನ ಒಂದೊಂದು ಕಾಯಿನ 4 ಪೀಸ್ ಮಾಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಕ್ಲೀನ್ ಮಾಡಿಟ್ಟಿರೋವಂತಹ ಚಪ್ಪರದ ಅವರೆಕಾಯಿ ಇನಿಷಿಯಲಿ ನಮಗೆ ಹುಳ ಇರಲ್ಲ. ಸೊ ತುಂಬ ಕಾಯಿ ಬಿಡ್ತಾ ಹುಳ ಬರುತ್ತೆ. ಸೊ ಹಾಗಾಗಿ ಅದನ್ನು ಯಾವಾಗಲೂ ಸ್ವಲ್ಪ ಗಿಡಗಳಿಂದ ದೂರ ಇರೋ ಹಾಗೆ ಅದನ್ನು ಹಾಕ್ಕೊಳ್ಳಿ. ಹಾಗೆ ನೀವು ದಂಟಾದರೂ ಹಾಕ್ಬೋದು, ಇಲ್ಲ ಬಸಳೆ ದಂಟನ್ನಾದರೂ ಹಾಕ್ಕೋಬೋದು. ಸೊ ಇಲ್ಲಿ ನಾನು ಬಸಳೆ ದಂಟಿನ ಪೀಸ್ಗಳನ್ನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸಣ್ಣ ಟೊಮೊಟೊ ಸಣ್ಣದಾಗಿ ಹೆಚ್ಚಿಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೇ ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಈರುಳ್ಳಿನ ಹಾಕ್ತಾಯಿದ್ದೀನಿ. ಮತ್ತು ಒಂದು 4-5 ಮೆಣಸಿನಕಾಯಿ. ಇದು ನನ್ನ ಕಿಚನ್ ಗಾರ್ಡನಲ್ಲೇ ಬೆಳೆದಿರೋದು, ಖಾರ ಇಲ್ಲ. ಸೊ ಹಾಗಾಗಿ ಆ ಮೆಣಸಿನಕಾಯಿನ ಜಸ್ಟ್ ಸ್ಲಿಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಸಿಪ್ಪೆ ತೆಗೆದಿರೋವಂಥ ಒಂದು 7-8 ಇಕ್ಕಲು ಅಥವಾ ಎಸಳು ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಹಾಕೋದ್ರಿಂದ ನಮಗೆ ತರಕಾರಿ ಸ್ವಲ್ಪ ಜಾಸ್ತಿ ಆಗಿರೋ ಒಂದು ಫೀಲಿಂಗ್ ಇರುತ್ತೆ. ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ನಾವು ಹಾಗೆ ಹಾಕ್ತಾಯಿದ್ದೀವಿ. ಸೊ ತರಕಾರಿ ಕ್ವಾಂಟಿಟಿ ತುಂಬ ಕಡಿಮೆ ಇದ್ದಾಗ ನಾವು ಈ ರೀತಿ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಟೊಮೊಟೊ ಎಲ್ಲ ಪೀಸ್ ಮಾಡಿ ಹಾಕೋದ್ರಿಂದ ಅದರಲ್ಲಿ ನಮಗೆ ತರಕಾರಿ ಜಾಸ್ತಿ ಕಾಣಿಸುತ್ತೆ. ಮತ್ತು ಮುದ್ದೆಗೆ, ರೊಟ್ಟಿಗೆ ಎಲ್ಲ ಸ್ವಲ್ಪ ತರಕಾರಿ ಜಾಸ್ತಿ ಇದ್ದು ತಿಕ್ಕಾಗಿರೋಂಥ ಗ್ರೇವಿ ಇದ್ದರೆ ಟೇಸ್ಟ್ ಆಗಿರುತ್ತೆ. ಸೊ ಇವಾಗ ಇದಕ್ಕೆ ಈ ಥರ ಎಲ್ಲ ಆ್ಯಡ್ ಮಾಡಿಬಿಟ್ಟು ಇದಕ್ಕೇ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ 3/4 ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಒಂದು 1/4 ಸ್ಪೂನಷ್ಟು ಅರಿಶಿಣದ ಪುಡಿ ಎಲ್ಲ ಇದಕ್ಕೆ ಒಟ್ಟಿಗೆ ಹಾಕಿ ಕಲಸಿಡಬೇಕು. ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ರೆಗ್ಯುಲರಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಯೂಸ್ ಮಾಡ್ತೀರೋ ಅದೇ ಥರ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ. ಮಸಾಲೆ ರುಬ್ಬೋದಕ್ಕೆ ಅರ್ಧ ಈರುಳ್ಳಿ ಹೆಚ್ಚು ಹಾಕಿದ್ದೀವಿ, ಇನ್ನು ಅರ್ಧ ಈರುಳ್ಳಿ ತೊಗೋತಾ ಇದ್ದೀವಿ. ಹಾಗೆ ಒಂದು ಸಣ್ಣ ಹೋಳಿನಲ್ಲಿ 3/4 ಭಾಗದಷ್ಟು ಕಾಯಿ, ಕೊತ್ತಂಬರಿ, 1 ಟೊಮೊಟೊ, ಹಾಗೆ ಒಂದು 7-8 ಎಸಳು ಬೆಳ್ಳುಳ್ಳಿ. ಸೊ ಇದನ್ನಿಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಅದನ್ನು
ಈ ಕುಕ್ಕರ್ಗೆ ಆ್ಯಡ್ ಮಾಡಬೇಕು. ನೋಡಿ ಎಲ್ಲನೂ ನಾನು ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಬೆಳಗ್ಗೆ ನಿಮ್ದೇನು ಕೆಲಸ ಇರುತ್ತೆ ಅದು ಮಾಡ್ಕೊಂಡು ನೀವು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಕುಕ್ಕರ್ಗೆ ಎಲ್ಲ ಮಸಾಲೆ ಒಟ್ಟಿಗೆ ಹಾಕಿ ಇದನ್ನು ಒಂದು 2 ವಿಷಲ್ ಅಷ್ಟು ಕೂಗಿಸಿದ್ರೆ ಆಗುತ್ತೆ. ರುಚಿಗೆ ತಕ್ಕಷ್ಟು ಅರಳುಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಜಾರ್ ತೊಳೆದ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಆ ಜಾರ್ ರಿನ್ಸ್ ಮಾಡಿಬಿಟ್ಟು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಒಂದ್ಸಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಾವೇನಿವಾಗ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀವಲ್ಲ, ಬೆಂದಮೇಲೆ ಇದಕ್ಕಿಂತ ಅದು ತಿಕ್ಕಾಗಿ ಬರುತ್ತೆ. ಯಾಕಂದರೆ ಬೇಳೆ ಕೂಡ ಸ್ಮ್ಯಾಶ್ ಆಗೋ ಥರ ಚೆನ್ನಾಗಿ ಬೆಂದಿರುತ್ತೆ. ಇದಕ್ಕೆ ಒಂದು ಟ್ರಿಕ್ ಏನು ಅಂತ ಹೇಳಿದ್ರೆ, ಕೆಲವೊಂದು ಸಲ ಮಸಾಲೆ ಉಕ್ಕಬೋದು ಅಥವಾ ಬೇಳೆ ಬೇಯಕ್ಕಿಟ್ಟಿದ್ದು ಕುಕ್ಕರಿಂದ ಆಚೆ ಬರುತ್ತೆ ಅಂತಾರಲ್ಲ, ಸೊ ಅವರು ಇದಕ್ಕೆ 1-2 ಡ್ರಾಪ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೋಬೋದು. ನಾನು ಇಲ್ಲಿ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪ ಆ್ಯಡ್ ಮಾಡೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಸಾರಿಗೆ ಒಗ್ಗರಣೆ ಹಾಕದೇ ಇದ್ದರೂ ನಡೆಯುತ್ತೆ. ಯಾಕಂದರೆ ಇಲ್ಲಿ ತುಪ್ಪ ಆ್ಯಡ್ ಮಾಡಿದ್ದೀವಿ ಮತ್ತು ಎಲ್ಲನೂ ಒಟ್ಟಿಗೆ ಸೇರಿ ಬೇಯಿಸ್ತಾ ಇದ್ದೀವಿ. ಕೆಲವೊಬ್ಬರು ಹೇಳ್ತಾರೆ ಉಪ್ಪು ಹಾಕಿದಾಗ ಬೇಳೆ ಬೇಯೋದಿಲ್ಲ ಅಂತ. ಹಾಗೇನಿಲ್ಲ, ನೀವು ಬೇಳೆನ ಒಂದು 10 ನಿಮಿಷ ನೆನೆಸಿಟ್ಬಿಟ್ಟು ಈ ಥರ ಒಟ್ಟಿಗೆ ಎಲ್ಲನೂ ಹಾಕಿ ಬೇಯಿಸಿದ್ರೆ ಅದು ಚೆನ್ನಾಗಿ ಬೇಯುತ್ತೆ. ಮತ್ತು ತುಪ್ಪ ಅಥವಾ ಎಣ್ಣೆ ಏನು ಯೂಸ್ ಮಾಡ್ತೀರಾ ನೀವು ಅಡುಗೆಗೆ ಅಥವಾ ಒಗ್ಗರಣೆಗೆ, ಅದನ್ನು ಇಲ್ಲಿ 1-2 ಡ್ರಾಪ್ ಅಷ್ಟು ಅಥವಾ 1/4 ಸ್ಪೂನಷ್ಟು ಹಾಕೋದ್ರಿಂದ ಅದು ಚೆನ್ನಾಗಿ ಬೇಯುತ್ತೆ. ನೋಡಿ ಈ ಥರ 2 ವಿಷಲ್ಗೆ ಬೇಳೆ ಚೆನ್ನಾಗಿ ಬೆಂದಿದೆ. ಮತ್ತು ಆ ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಲ್ವಾ, ಥಿಕ್ನೆಸ್ಸು ಜಾಸ್ತಿ ಆಗಿದೆ. ಸೊ ಈಗ ತೊಂಡೆಕಾಯಿ ಮತ್ತು ಚಪ್ರದ ಅವರೆಕಾಯಿ ಹಾಗೆ ಬಸಳೆ ಕುಡಿಯ ಸಾಂಬಾರು ಸವಿಯಲು ಸಿದ್ಧವಾಗಿದೆ. ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ನ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.